ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ. 2 Kings chapter 8 verse 1 to 8. ಟಾಪಿಕ್ ಎಲಿಷಾ ಹೆಲ್ಪ್ಸ್ ಎ ಪೂರ್ ವಿಡೋ. ವಾಕ್ಯಭಾಗ ಓದಿ ಕಲಿಯೋಣ. ಪ್ರವಾದಿಗಳ ಗುಂಪಿನಲ್ಲಿನ ಒಬ್ಬ ಪ್ರವಾದಿಯ ಹೆಂಡತಿ ಎಲಿಷನಿಗೆ ಕೂಗಿ, ನಿನ್ನ ದಾಸನಾದ ನನ್ನ ಗಂಡನು ಸತ್ತನು. ನಿನ್ನ ದಾಸನು ಯೆಹೋವನಿಗೆ ಭಯಪಡುವವನಾಗಿದ್ದನೆಂದು ನೀನು ಬಲ್ಲೆ. ಈಗ ಸಾಲಗಾರನು ಬಂದು ನನ್ನ 2 ಮಕ್ಕಳನ್ನು ತನಗೆ ದಾಸರಾಗಿ ತೆಗೆದುಕೊಳ್ಳಲು ಬಂದಿದ್ದಾನೆ ಎಂದಳು. ಎಲಿಷನು ಅವಳಿಗೆ, ನಾನು ನಿನಗೆ ಏನು ಮಾಡಬೇಕು? ಮನೆಯಲ್ಲಿ ನಿನಗೆ ಏನು ಉಂಟು? ನನಗೆ ತಿಳಿಸು ಎಂದನು. ಅವಳು, ನಿನ್ನ ಸೇವಕಳಿಗೆ ಸ್ವಲ್ಪ ಎಣ್ಣೆ ಅಲ್ಲದೆ ಮನೆಯಲ್ಲಿ ಮತ್ತೊಂದಿಲ್ಲ ಎಂದಳು. ಆಗ ಅವನು, ನೀನು ಹೋಗಿ ಹೊರಗಿರುವ ನಿನ್ನ ಎಲ್ಲ ನೆರೆಯವರಿಂದ ಬರೀ ಪಾತ್ರೆಗಳನ್ನು ಬೇಕಾದಷ್ಟು ಕೇಳಿ ತೆಗೆದುಕೊಂಡು ಬಾ. ನೀನು ಒಳಗೆ ಪ್ರವೇಶಿಸಿ ನೀನು ನಿನ್ನ ಪುತ್ರರು ಬಾಗಿಲು ಮುಚ್ಚಿಕೊಂಡು ಆ ಪಾತ್ರೆಗಳಲ್ಲೆಲ್ಲ ಎಣ್ಣೆ ಒಯ್ಯಿರಿ. ತುಂಬಿದ್ದನ್ನು ಒಂದು ಕಡೆ ಇರಿಸಿ ಎಂದನು. ಹೀಗೆ ಅವಳು ಅವನನ್ನು ಬಿಟ್ಟು ಹೋಗಿ ತಾನು ತನ್ನ ಪುತ್ರರು ಬಾಗಿಲು ಮುಚ್ಚಿದರು. ಇವರು ಅವಳ ಬಳಿಗೆ ಪಾತ್ರೆಗಳನ್ನು ತೆಗೆದುಕೊಂಡು ಬಂದರು. ಅವಳು ಎಣ್ಣೆಯನ್ನು ಅವುಗಳಲ್ಲಿ ತುಂಬಿದಳು. ಆ ಪಾತ್ರೆಗಳು ತುಂಬಿದ ತರುವಾಯ ಅವಳು ತನ್ನ ಮಗನಿಗೆ, ಇನ್ನೊಂದು ಪಾತ್ರೆಯನ್ನು ನನ್ನ ಬಳಿಗೆ ತೆಗೆದುಕೊಂಡು ಬಾ ಎಂದಳು. ಮಗನು ಅವಳಿಗೆ, ಇನ್ನು ಪಾತ್ರೆ ಇಲ್ಲ ಎಂದನು. ಆಗ ಎಣ್ಣೆಯು ನಿಂತು ಹೋಯಿತು. ಅವಳು ಬಂದು ದೇವರ ಮನುಷ್ಯನಿಗೆ ತಿಳಿಸಿದಳು. ಅವನು, ನೀನು ಹೋಗಿ ಆ ಎಣ್ಣೆಯನ್ನು ಮಾರಿ ನಿನ್ನ ಸಾಲವನ್ನು ತೀರಿಸಿ ಮಿಕ್ಕದ್ದರಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಎಂದನು. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ನಾವು ನೋಡ್ತಾ ಇದ್ದೀವಿ ವಾಕ್ಯ ಭಾಗದಲ್ಲಿ ಎಲಿಷಾ ಅಂದರೆ ಎಲಿಷನ ಜೊತೆ ಪ್ರವಾದಿಯಾದಂತಹ ಶಿಷ್ಯನಾಗಿರುವಂತಹ ಒಬ್ಬ ಪ್ರವಾದಿ ಕುಟುಂಬದ ಒಂದು ಕಷ್ಟದ ಕಥೆಯನ್ನು ನೋಡ್ತಾ ಇದ್ದೀವಿ. ಏನಾಗಿದೆ ಕಷ್ಟದ ಕಥೆ ಅಂತ ನೋಡೋದಾದರೆ, ಆತನು ಒಬ್ಬ ಪ್ರವಾದಿಯಾಗಿದ್ದ, ದೈವ ಸೇವಕರಾಗಿ ಪ್ರವಾದಿಗಳ ಗುಂಪಿನಲ್ಲಿದ್ದು ಸೇವೆ ಸಲ್ಲಿಸ್ತಾ ಇದ್ದ. ಸೊ ಜೀವನ ಅವಶ್ಯಕತೆಗಳಿಗೋಸ್ಕರವಾಗಿ ಕಷ್ಟ ಇದ್ದಂಥ ಕಾಲದಲ್ಲಿ ಸಾಲ ಮಾಡಿದ್ದಾನೆ. ಸಾಲ ತೀರೋದಕ್ಕೆ ಮುಂಚೆ ಸತ್ತು ಹೋಗಿದ್ದಾನೆ. ಸಾಲ ತೀರಿಸೋದಕ್ಕೆ ಮಾರ್ಗ ಇಲ್ಲ. ಹೆಂಡತಿ 2 ಮಕ್ಕಳಿದ್ದಾರೆ. ಸೊ ಸಾಲಗಾರನೇನೋ ಬಂದ್ಬಿಟ್ಟು, ನಿನ್ನ ಮಕ್ಕಳನ್ನ ನನ್ನ ಮನೆಗೆ ಸಾಲ ತೀರಿಸು, ಇಲ್ಲಾಂದರೆ ಗುಲಾಮರನ್ನಾಗಿ ಕಳಿಸ್ಕೊಡು, ನನ್ನ ಮನೇಲಿ ಕೆಲಸ ಮಾಡಲಿ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಆ ಸನ್ನಿವೇಶದಲ್ಲಿ ಆ ಹೆಂಡತಿಗೆ, ಆ ಪ್ರವಾದಿ ಹೆಂಡತಿಗೆ ಬೇರೆ ಮಾರ್ಗನೇ ಇರಲಿಲ್ಲ. ಅವಳು ಪ್ರವಾದಿನ ಹುಡ್ಕೊಂಡು ಬಂದಿರ್ತಾ ಇದ್ದಾಳೆ. ನಿನ್ನ ದಾಸನಾದಂತಹ ನನ್ನ ಗಂಡ ಅವನು ನಿನ್ನ ದೇವರ ಸೇವೆ ಯೆಹೋವನ ಸೇವೆ ಮಾಡುವವನಾಗಿದ್ದನು. ಈಗ ಅವನು ಸತ್ತು ಹೋಗಿದ್ದಾನೆ, ಸಾಲ ಮಾಡಿ ಹೋಗಿದ್ದಾನೆ. ಸಾಲ ತೀರೋಕ್ಕೆ ನಮಗೆ ಮಾರ್ಗ ಇಲ್ಲ. ಸಾಲ ಕೊಟ್ಟರು ಬಂದ್ಬಿಟ್ಟು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡೋಗಿ ಬಂದಿದ್ದಾರೆ. ಇಷ್ಟೇ ಅವಳು ಹೇಳಿದ್ದು, ಇನ್ನೇನು ಹೇಳಿಲ್ಲ. ಪ್ರವಾದಿಗೆ ಹೇಳ್ತಾ ಇದ್ದಾನೆ, ನಾನು ನಿನಗೆ ಏನು ಮಾಡಬೇಕು ಅಂತಿದೀಯಾ? ನಿನ್ನ ಬಳಿ ಏನಿದೆ ನನಗೆ ಹೇಳು ಅಂತ. ದೇವರಿಗೆ ಸ್ತೋತ್ರ. ಅವಳು ಹೇಳ್ತಾ ಇದ್ದಾಳೆ, ಸ್ವಲ್ಪ ಎಣ್ಣೆನ ಹೊರತುಪಡಿಸಿ ಬೇರೆ ಏನೂ ಇಲ್ಲ. ದೇವರಿಗೆ ಸ್ತೋತ್ರ. ಎಣ್ಣೆಯಲ್ಲಿ ಅದ್ಭುತ ನಡುತ್ತಾ? ಖಂಡಿತವಾಗ್ಲೂ ಅದ್ಭುತ ನಡುತ್ತೋ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಈಗ ನಿಮ್ಮ ಪರಿಸ್ಥಿತಿ ಏನಿದೆ? ನಿಮಗೆ ಏನು ಅವಶ್ಯಕತೆ ಇದೆ? ಯಾವ ಕೊರತೆಯಲ್ಲಿದ್ದೀರಾ? ಕಷ್ಟದಲ್ಲಿದ್ದೀರಾ? ಸಂಕಷ್ಟದಲ್ಲಿದ್ದೀರಾ? ಸಮಸ್ಯೆನಲ್ಲಿದ್ದೀರಾ? ಈ ಸಮಸ್ಯೆಯ ಪರಿಹಾರಕ್ಕೆ ಒಂದು ಮಾರ್ಗ ಬೇಕು ಅಂತಿದ್ದೀರಾ? ಅಥವಾ ಸಾಲಗಾರರೇ ಆಗಿದ್ದೀರಾ? ಸಾಲ ತೀರಿಸೋಕೊಂದು ಮಾರ್ಗ ಬೇಕು. ನನಗೆ ಶಕ್ತಿ ಇಲ್ಲ, ಅಥವಾ ನನಗೆ ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ ಮಾರಿ ತೀರಿಸೋದಕ್ಕೆ, ಅಥವಾ ದುಡಿಯೋದಕ್ಕೆ ಕೆಲಸ ಇಲ್ಲ, ಹೊರಗಿನಿಂದ ಸಹಾಯ ಇಲ್ಲ ಅಂತ ನೀವು ಚಿಂತೆ ಕೊರತೆಯಲ್ಲಿದ್ದೀರಾ? ದೇವರಿಗೆ ಸ್ತೋತ್ರ. ಪ್ರವಾದಿ ಹೆಂಡತಿ ಬಂದ್ಬಿಟ್ಟು ದೇವರ ಸಮ್ಮುಖಕ್ಕೆ ಒಪ್ಪಿಸ್ಬಿಟ್ಲು. ನೀನು ದೈವ ಸೇವಕನಾಗಿದೆಯಾ, ನನಗೇನು ಸಹಾಯ ಮಾಡ್ತೀಯ ಮಾಡು ಅಂತ. ದೇವರಿಗೆ ಸ್ತೋತ್ರ. ಸೊ ನಿಮ್ಮ ಅವಶ್ಯಕತೆಗಳೇನಿದೆ ದೇವರಿಗೆ ಒಪ್ಪಿಸಿ. ನಿಮ್ಮ ಚಿಂತೆ ಏನಿದೆ ದೇವರಿಗೆ ಒಪ್ಪಿಸಿ. ನಿಮ್ಮ ಕೊರತೆಗಳೇನಿದೆ ದೇವರಿಗೆ ಒಪ್ಪಿಸಿ. ಈ ಕಾರ್ಯದಲ್ಲಿ ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿ ದೇವರಂತ ನೀವು ನಂಬಿಕೆಯಿಂದ ಏನು ಕೇಳ್ತೀರಾ ಅದನ್ನು ಹೊಂದ್ಕೋತೀರಾ. ದೇವರ ವಾಕ್ಯ ಹೇಳೋದು, ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯ. ಸುಮ್ಮನೆ ನಾವು ದೇವರ ಮಹಿಮೆಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಜೀವಿತದಲ್ಲಿ ದೇವರಿಂದ ನಾವು ಈ ಕಾರ್ಯದಲ್ಲಿ ಒಂದು ಅದ್ಭುತವನ್ನು ಹೊಂದ್ಕೋತೀವಿ ಅಂತ ನಂಬಿದಾಗ ಮಾತ್ರವೇ ನಾವು ಅದ್ಭುತವನ್ನು ಹೊಂದ್ಕೊಳ್ಳೋಕ್ಕೆ ಸಾಧ್ಯ.
ಎಣ್ಣೆಯಿಂದಲೂ ದೇವರು ಸಾಲ ತೀರಿಸ್ತಿರೋ ಅಷ್ಟು ಮಾತ್ರ ಅಲ್ಲ, ಆಹಾರವೇ ಇಲ್ಲದೆ ಈ ಕ್ಷಣದಲ್ಲಿ ಈ ಆಹಾರ ಮುಗಿದೋಗುತ್ತೆ, ಇನ್ನು ಆಹಾರವೇ ಇರಲ್ಲ ಅಂತ ಇದು ಕೊನೆ ಅಂತಂದಾಗಲೇ ಜೀವಿತ ಕಾಲವೆಲ್ಲ ಆಹಾರ ತಿನ್ನುವಂತೆ ಮಾಡ್ತಿರಲ್ಲ, ಮಾಡಿದ್ದಾರೆ. ಇಂಥ ಅದ್ಭುತಗಳು ಮಾಡ್ತಕ್ಕಂಥ ದೇವರಿಗೆ ಅಲ್ಪವಾದ ಕಾರ್ಯವಾಗಿದೆ. ಆದರೆ ನಾವು ನಂಬಿಕೆಯಿಂದ ಹೊಂದ್ಕೋಬೇಕಷ್ಟೆ. ಸೊ ನಿಮ್ಮ ಅವಶ್ಯಕತೆ ಏನಿದೆ ದೇವರಿಗೆ ಒಪ್ಪಿಸ್ಕೊಡ್ರಿ. ಕರ್ತನ ನಿಮ್ಮ ಜೀವಿತದಲ್ಲೂ ಸಹ ಕಾರ್ಯ ಮಾಡಿ, ಮಹತ್ ಕಾರ್ಯಗಳು ಮಾಡಿ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸ್ತಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ಎಲೀಷನ ಶಿಷ್ಯನ ಸಾಲಬಾಧೆಯನ್ನು, ಅಪ್ಪನಿನ ದಾಸನ ಕುಟುಂಬದ ಸಾಲಬಾಧೆಯನ್ನು ನೀವು ಎಣ್ಣೆಯಿಂದ ತೀರಿಸಿದಿರನ್ನ ಅದ್ಭುತವಾದ ಸಂಗತಿಗಳನ್ನ ನಮ್ಮ ಸಂಘ ಮಾತನಾಡಿದ್ದೀರ, ಅದಕ್ಕಾಗಿ ಸ್ತೋತ್ರ. ಸಪ ನಿನ್ನ ಜನರ ಅವಶ್ಯಕತೆ ಏನಿದೆ ಅವ್ರು ಅಂದುಕೊತಿದ್ದಾರ, ಈ ಕಾರ್ಯದಲ್ಲಿ ನನಗೊಂದು ಅದ್ಭುತ ಬೇಕು, ನನಗೊಂದು ಸಹಾಯ ಬೇಕು, ನನಗೆ ಯಾವ ರೀತಿ ಸಹಾಯ ಬರುತ್ತೆ ಅಂತ ಗೊತ್ತಿಲ್ಲ, ನನಗೆ ಯಾವ ಮಾರ್ಗದಲ್ಲೂ ಈ ಪರಿಸ್ಥಿತಿಯಲ್ಲಿ ನಾನು ಒಂದು ಸರಿ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಕೊರತೆಯಲ್ಲಿ, ಚಿಂತೆಯಲ್ಲಿ, ಯೋಚನೆಯಲ್ಲಿದ್ದಾರೆ ನಿನ್ನ ಜನ. ನೀವು ಹೇಳ್ತಿದ್ದೀರಾ, ನಂಬಿದರೆ ನೀವು ದೇವರ ಮಹಿಮೆಯನ್ನು ಕಾಣುವಿರಿ ಅಂತ. ನಂಬಿಕೆಯಿಂದ ಅವ್ರು ಏನು ಬೇಡ್ಕೋತಾ ಇದ್ದೀರಾ ಅದನ್ನು ನೀವು ಒದಗಿಸ್ಕೊಳ್ಳೋರಾಗಿದ್ದೀರಾ, ಅದರಲ್ಲಿ ನೀವು ನಂಬಿಗಸ್ತರಾಗಿದ್ದೀರಾ. ಆಮೇನ್. ಹಾಗಾಗಿ ಕರ್ತನೆ, ನಿನ್ನ ಜನರು ಏನು ಅವಶ್ಯಕತೆ ನಿಮ್ಮ ಮುಂದೆ ಇಟ್ಟಿದ್ದಾರೆ ಆ ಅವಶ್ಯಕತೆಗಳನ್ನ ನೀವು ಅದನ್ನು ಪೂರೈಸಿ. ಆಮೇನ್. ನಿಮಗೆ ಮಹಿಮೆ ಆಗಲಿ. ನಿಮ್ಮ ಮಹತ್ ಕಾರ್ಯಗಳು ಅವ್ರ ಜೀವಿತದಲ್ಲಿ ಅನೇಕರಿಗೆ ಸಾಕ್ಷಿಯಾಗಿ ನಡೀಲಿ. ಆಮೇನ್. ನಿಮಗೆ ಮಹಿಮೆ ಆಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳ ಅಗತ್ಯಗಳನ್ನ ಪೂರೈಸು, ಕೊರತೆಗಳು ನೀಗಿಸು. ಆಮೇನ್. ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸ್ನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂಥ ದೇವರು ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.